ಅಣ್ಣ ಏನಣ್ಣ ಹಿಂಗ್ ಹೊಡಿತದ ಬಿಸ್ಲು. ಅಯ್ಯೋ ನಿಂತ್ಕೊಳಕ್ ಆಯ್ತಲ್ಲ ಕಣ ಹೇಳೋಣ. ಸ್ವಿಫ್ಟ್ ಡಿಸೈರ್ ಏನ್ ಪ್ರೈಸ್ ಕೊಡ್ತೀರಾ? 3.5 ಲಕ್ಷ ಕೊಡ್ತೀನಿ ಅಣ್ಣ. ಅಣ್ಣ ಇದು 3.5 ಲಕ್ಷ ಕೊಡ್ತೀನಿ ಈಕೋ. ಅಣ್ಣ SX4 2.5 ಕೊಡ್ತೀನಿ ಅಣ್ಣ. ಅಣ್ಣ ಬಿಸ್ಲಲ್ಲಿ ಒಡ್ಡಾಡಿಕೆ ಆಗಲ್ಲ. ನೀವು ಒಂದು ಬೈಕ್ ಪ್ರೈಸ್ಗೆ ಇವಾಗ ಬೈಕ್ ತಗೋಬೇಕು ಅಂದ್ರೆ ಅಣ್ಣ ಪಲ್ಸರ್ ಇಲ್ಲ 1.5 ಲಕ್ಷ ಬೇಕು. ಹೌದು. ಸೊ ಇವಾಗ ಈ ಗಾಡಿ ಎಷ್ಟು ಕೊಡ್ತೀರಾ? 1,15,000 ಕೊಡ್ತೀನಿ ಅಣ್ಣ. ಸ್ವಿಫ್ಟ್ ಅಣ್ಣ 3.90 ಕೊಡ್ತೀನಿ ಅಣ್ಣ. ಬೈಕ್ ತಗೊಳ್ಳೋದ್ ಬದಲು ಕಾರ್ನೇ ತಗೊಳ್ಸ್ಬೋದು ಈ ಬಿಸ್ಲಲ್ಲಿ. ಬಿಸಿಲು ಬಂದ್ರೆ ಒಂಥರ, ಮಳೆ ಬಂದ್ರೆ ಒಂಥರ. ಅಣ್ಣ ಡೆಸ್ಟರು ಅಣ್ಣ 5.35 ಕೊಡ್ತೀನಿ ಅಣ್ಣ. ಬರೀ 60,000 ಹೊಡಿರೋದು. ನೆಗೆಷಿಯಬಲ್ ಏನಾದ್ರು ಮುಂದೆ ಬಂದ್ರೆ ಅಣ್ಣ ಬಂದ್ಲಿ ಗಾಡಿ ನೋಡೋಣ, ಬಂದು ಮೆಕ್ಯಾನಿಕ್ ಹತ್ರ ಚೆಕ್ ಮಾಡ್ತಾಗಣ 80% ಲೋನ್ ಮಾಡ್ಕೊಡ್ತೀನಿ ಅಣ್ಣ. ಅಣ್ಣ ದೊಡ್ಡ ದೊಡ್ಡ ಫ್ಯಾಮಿಲಿಗೆ ಇನೋವಾಗಳು 2 ಇದೆ ನಿಮ್ಮ ಹತ್ರ. ಒಂದು ನ್ಯೂ ಮಾಡಲ್ ಒಂದಿದೆ ಅಂಡ್ ಓಲ್ಡ್ ಮಾಡಲ್ ಒಂದಿದೆ. ಸೊ ಇದ್ರಿಗೆ ಏನ್ ಪ್ರೈಸ್ ಕೊಡ್ತೀರಾ? ಅಣ್ಣ 6 ಲಕ್ಷ ಕೊಡ್ತೀನಿ ಅಣ್ಣ. FC ಇನ್ಸೂರೆನ್ಸ್ ಫ್ರೆಶ್ ಇದೆ ಅಣ್ಣ. 6 ಲಕ್ಷಕ್ಕೆ? ಬರೀ 6 ಲಕ್ಷಕ್ಕೆ 8 ಸೀಟರ್ ಕೊಡ್ತೀನಿ ಅಣ್ಣ. ಅಣ್ಣ ನಿಮ್ಮ ಹತ್ರ ಓಮಿನಿ ಎಷ್ಟಿದೆ? ಅಣ್ಣ ಒಂದು 4 ಗಾಡಿ ಇದೆ. 16 ಇದೆ, 17 ಇದೆ, 18 ಇದೆ, 10 ಇದೆ. ಓಕೆ ಸ್ಟಾರ್ಟಿಂಗ್ ಪ್ರೈಸ್ ಅಣ್ಣ 1,90,000 ಕೊಡ್ತೀನಿ ಅಣ್ಣ. 10 ಮಾಡಲು ಅಣ್ಣ 3 ಗಾಡಿ ಇದೆ ನೋಡ್ತಾ ಇರ್ಬೋದು ಲೈನ್ ಅಲ್ಲಿ ಗುರುಗಳೇ ನೀವು. ಅಣ್ಣ ಈಗ ಎಷ್ಟು ಕೊಡ್ತೀರಾ ಅಣ್ಣ? ಅಣ್ಣ 3,55,000 ಕೊಡ್ತೀನಿ ಅಣ್ಣ. ಎಲ್ಲೋ ಅಣ್ಣ 1,10,000 ಕೊಡ್ತೀನಿ ಅಣ್ಣ. ಸಿಲ್ವರು ಅಣ್ಣ 1,75 ಕೊಡ್ತೀನಿ ಅಣ್ಣ. 12 ಮಾಡಲು ಡೀಸೆರು ರೆಕಾರ್ಡ್ ಮೈಲೇಜು ಬರೀ 3.5 ಲಕ್ಷ ಕೊಡ್ತೀನಿ ಅಣ್ಣ. ಸೊ ಐಟೆನ್ ಆಟೋಮೆಟಿಕ್ ವೇರಿಯಂಟ್ ಸರ್ 12 ಮಾಡಲು ಬರೀ 2.5 ಲಕ್ಷ ಕೊಡ್ತೀನಿ ಮನೆ. ಸೊ ಡೀಸೆಲ್ ನೋಡ್ತಾ ಇರ್ಬೋದು, ಒಳ್ಳೆ ಮೈಲೇಜ್, ಕಡಿಮೆ ಮೇಂಟೆನೆನ್ಸ್ ಗಾಡಿ ಬೇಕು ಅಂದ್ರೆ ಸ್ವಿಫ್ಟ್ ತುಂಬಾ ಗಾಡಿ ಇದೆ. ಅಣ್ಣ ಏನ್ ಪ್ರೈಸ್? ಅಣ್ಣ 4,10,000 ಕೊಡ್ತೀನಿ ಅಣ್ಣ. 13 ಮಾಡಲು ಗಾಡಿ. ಎಷ್ಟು ಸ್ವಿಫ್ಟ್ ಐತೆ ನಿಮ್ಮ ಹತ್ರ? 5 ಗಾಡಿ ಸ್ವಿಫ್ಟ್ ಇದೆ ಬಣ್ಣ. ಸೊ ಇನ್ನೋವಾ ನ್ಯೂ ಮಾಡಲು ಬೇಕಾ, ಸ್ವಿಫ್ಟ್ ನ್ಯೂ ಮಾಡಲು ಬೇಕಾ, ಇಲ್ಲ ಸ್ಕಾರ್ಪಿಯೋ ಬೇಕಾ? ಸೊ 3 ಅವೈಲೇಬಲ್ ಇದೆ. 3 ಅಲ್ಲ ಇನ್ನು ಬೇಜಾನ್ ಇದೆ. ಅಣ್ಣ ಇದಕ್ಕೆ ಡೌನ್ ಪೇಮೆಂಟ್ ಎಷ್ಟು ಮಾಡ್ರೆ ಕೊಡ್ತೀರಾ? 2.5 ಲಕ್ಷ ತಗೊಂಬರೋಣ, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ. ಓಕೆ ಇದು ಸ್ವಿಫ್ಟ್ ಅಣ್ಣ 1 ಲಕ್ಷ ತಗೊಂಬರೋಣ, ಮಾಡ್ಕೊಡ್ತೀನಿ. ಯಾವ ಮಾಡ್ಲಿದ್ದು? ಅಣ್ಣ 18 ಮಾಡಲು. ಓಕೆ ಸ್ಕಾರ್ಪಿಯೋ 12 ಮಾಡಲು ಬರೀ 5,30,000 ಕೊಡ್ತೀನಿ ಅಣ್ಣ. ಅಣ್ಣ ಸ್ಯಾಂಟ್ರೋ ಅಣ್ಣ 1.5 ಲಕ್ಷ ಕೊಡ್ತೀನಿ ಅಣ್ಣ. ಆಲ್ಟೋ ಅಣ್ಣ 1,40,000 ಕೊಡ್ತೀನಿ ಅಣ್ಣ. ಮತ್ತೊಂದು ಆಲ್ಟೋ ಅಣ್ಣ 1.65 ಕೊಡ್ತೀನಿ. ಮತ್ತೊಂದು ಸ್ಯಾಂಟ್ರೋ ಅಣ್ಣ ಬರೀ 1,65,000 ಕೊಡ್ತೀನಿ ಅಣ್ಣ. ಸ್ವಿಫ್ಟ್ 4.65 ಕೊಡ್ತೀನಿ ಅಣ್ಣ. ನಾ 13 ಮಾಡಲು K10 ಬಜಾರಲ್ಲಿ 2.5 ಇದೆ ಅಣ್ಣ. 2.40 ಕೊಡ್ತೀನಿ. 40,000 ತಗೋಬೇಡ. ಅಣ್ಣ ಓಮಿನಿ 18 ಮಾಡಲು ಬರೀ 46,000 ಶೋರೂಮ್ ಟ್ರಾಕ್ ಇದೆ ಅಣ್ಣ. 3,40,000 ಕೊಡ್ತೀನಿ ಅಣ್ಣ. ನಾವು ವ್ಯಾಗನರ್ 14 ಮಾಡಲು ಬರೀ 3.40 ಕೊಡ್ತೀನಿ ಅಣ್ಣ. ಸೊ ಆಯ್ಗುಳೆ ಟ್ರೈಲರ್ ನೋಡೇ ಗೊತ್ತಾಗಿರುತ್ತೆ ಅನ್ಕೊಂಡಿದ್ದೀನಿ ಎಲ್ಲಿ ಬೈದಿರಿ ಅಂತ. ಟ್ರಿನಿಟಿ ಬೈದಿರಿ, ತುಂಬಾ ತಿಂಗಳಾದ್ಮೇಲೆ ಬೈದಿನಿ ಒಳ್ಳೆ ಕಲೆಕ್ಷನ್ ಮಾಡಿರೋದಕ್ಕೆ. ಓಕೆನಾ? ಸೊ ನಾ ಬರಬೇಕು ಅಂದಾಗೆಲ್ಲ ಬಿಸಿ ಆಗ್ತಾನೆ ಇದೆ. ಆಮೇಲೆ ಫೈನಲಿ ಒಳ್ಳೊಳ್ಳೆ ಕಾರ್ ಕಲೆಕ್ಷನ್ ಇತ್ತು. ಸೊ ನೋಡಿದ ತಕ್ಷಣ ವಿಡಿಯೋ ಮಾಡೋಣ ಫಸ್ಟ್ ಅಂತ ಮಾಡಿದ್ದೀನಿ. ಆ್ಯಂಡ್ ಆಲ್ರೆಡಿ ಟ್ರೈಲರ್ ನೋಡಿ ಗೊತ್ತಾಗಿರುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದು 1,15,000 ಸ್ಟಾರ್ಟಿಂಗ್ ಪ್ರೈಸ್ ಇರುವಂಥದ್ದು. ಅಣ್ಣ ಇವಾಗ ಡೈರೆಕ್ಟ್ ಮ್ಯಾಟ್ರಿಗೆ ಹೋಗ್ಬೋಣ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. ಲೋನ್ ಅಂತ ಬಂದರೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊತೀವಿ. ಅವ್ರ ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಓಕೆ ಮೇನ್ ಸಿಬಿಲ್. ಓಕೆ ಎಕ್ಸ್ಚೇಂಜ್ ಅಂತ ಬಂದರೆ ಕಾರ್ದು ಖಂಡಿತ ಮಾಡ್ಕೊಡಿ. ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ. ಬೇಡ ಬೈಯರ್ ಬೈಯಿಂಗ್ ಸೇಯಿಂಗ್ ಎರಡೂ ಮಾಡ್ತೀವಿ ಸರ್. ಓಕೆ ಸೊ ಏನಾದರೂ ಆಫರ್ ಗಿಫರ್ ಕೊಡೋದು ಸರ್? ಆಫರ್ ಇಲ್ಲ, ಒಳ್ಳೆ ಗಾಡಿ ಕೊಡೋದೇ ಆಫರ್ ಸರ್. ನಮ್ಮದು ಕ್ವಾಲಿಟಿ ಇರೋದು. ನಾವು 23 ವರ್ಷದಿಂದ ಇದ್ದೀವಿ. ಕ್ವಾಲಿಟಿಗಿದೆ. ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ, ಶೋರೂಮ್ ತಗೋದು ಚೆಕ್ ಮಾಡಿಸ್ಕೊಬನ್ನಿ. 4 ಕಡೆಗೆ ವಿಚಾರಿಸ್ಕೊ ತಗೊಳ್ಳಿ ಸರ್. ನಮ್ಮ ಹತ್ರ ಕ್ರ್ಯಾಚಸ್ ಡೆಂಟ್ ಇರೋದು ನೀಟಾಗಿರುತ್ತೆ ಗಾಡಿಗಳು. ಓಕೆ ಸೊ 100% ಡಾಕ್ಯುಮೆಂಟ್ ಫ್ರೀ ವೆಹಿಕಲ್ ಇರ್ತವೆ. ಏನೋ ಡಾಕ್ಯುಮೆಂಟ್ ಏನಿದೆ ನಮ್ಮ ಜವಾಬ್ದಾರಿ ಇರುತ್ತದೆ. ಓಕೆ ಆರ್ ಟಿ ಒ ಚಾರ್ಜಸ್ ಕಮಿಷನ್ ಎಲ್ಲ ಮಾಮೂಲಿ ಕಸ್ಟಮರ್ ಟು ಕಸ್ಟಮರ್ ಬಿಸ್ನೆಸ್ ಮಾಡೋ ಕಮಿಷನ್ ಆರ್ ಟಿ ಒ ಚಾರ್ಜಸ್ ಇಸ್ಕೊತೀವಿ ಸರ್. ಸೊ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಲ್ ಮಾಡಿ. ಆ್ಯಂಡ್ ಇವಾಗ ಪಿಕ್ಚರ್ ಸ್ಟಾರ್ಟ್ ಆಗುತ್ತೆ. ಟ್ರೈಲರ್ ನೋಡಿದ್ದೀರಾ ಅಷ್ಟೇ. ಆ್ಯಂಡ್ ನಿಮಗೆ ಯಾವ ಕಾರ್ ಇಷ್ಟ ಆಗುತ್ತೆ ಸ್ಪೆಸಿಫಿಕ್ ಆಗಿ ಮೆಸೇಜ್ ಮಾಡಿ. ಅಂದರೆ ಪರ್ಟಿಕ್ಯುಲರ್ ಆಗಿ ಇದೇ ಕಾರ್ ಬೇಕು ಅಂತ ಮೆಸೇಜ್ ಮಾಡಿದ್ರೆ ಅಂತ ವಿಡಿಯೋ ಮಾಡೋ ಪ್ರಯತ್ನ ಕೂಡ ಮಾಡ್ತೀನಿ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್. ಅಣ್ಣ ಮೊದಲನೇ ಗಾಡಿ ಎಲ್ಲಿಂದ? ಸ್ವಿಫ್ಟ್ ಇಂದ ಮಾಡೋಣ. ಸ್ವಿಫ್ಟ್ ಡೀಸೆಲ್ ಸರ್, 2018 ಮಾಡಲು, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್, ವಿಡಿಯೋ ವಿತ್ ಆಪ್ಷನಲ್ ಇದೆ. 2 ಏರ್ ಬ್ಯಾಗು, ABS, ಬ್ರಾಂಡ್ ನ್ಯೂ ಟೈರ್ಸ್, ವೆರಿ ವೆಲ್ ಮೇಂಟೆಡ್ ಇದೆ ಸರ್. 2000 ಎಷ್ಟು ಹೇಳ್ತಾರಲ್ಲ ಮಾಡಲು? 18 ಮಾಡಲು ಸರ್. 18 ಮಾಡಲು. ಹೌದು. ಡೀಸೆಲ್ ಇರೋದ್ರಿಂದ ಒಳ್ಳೆ ಮೈಲೇಜ್ ಬರುತ್ತಲ್ಲ ಅಣ್ಣ? 22 ಮೈಲೇಜ್ ಬರುತ್ತೆ. ಕಾಂಟ್ರಾನೆಂಟ್ ಟೈರ್ ಹೊಸದು ಹಾಕ್ಸಿದ್ದಾರೆ. ಓಕೆ ಸೊ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಕೋಬಹುದು. ಹೌದು. ನಾನು ಇದಕ್ಕೆ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕಾಗ್ಬೋದು ಸರ್? 1 ಲಕ್ಷ ತಗೊಬನ್ನಿ ಸರ್, ಸಾಕಷ್ಟೇ. ಓಕೆ ಏನಾದ್ರು ಈಗ ಫುಲ್ ಕ್ಯಾಶ್ಗೆ ಹೋಗ್ತೀನಿ ಅಂದ್ರೆ ಫೈನಲ್ ಏನು ಪ್ರೈಸ್ ಕೊಡ್ತೀರಾ? 6 ಲಕ್ಷ ಹೇಳ್ತಾರೆ. 6 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ ಅದೇ ಥರ ಸ್ಕಾರ್ಪಿಯೋ ಸರ್ 2012 ಮಾಡಲು, ಸೆಕೆಂಡ್ ಓನರ್, 96,000 ಶೋರೂಮ್ ಟ್ರ್ಯಾಕು, ವೆರಿ ವೆಲ್ ಮೇಂಟೆಡ್ ಇದೆ. ಒಂದು ಕ್ರಾಚಸ್, ಒಂದು ಡೆಂಟ್ ಇಲ್ಲ, ತುಂಬಾ ಕ್ವಾಲಿಟಿ ಇದೆ. 5.5 ಲಕ್ಷ ಹೇಳ್ತಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಇಂಟೀರಿಯರ್ ಫೀಚರ್ ಬಿಡಿ ಹೇಗೆ ಸರ್? ABS ಬರುತ್ತೆ ನಿಮಗೆ, ಒಳ್ಳೆ ಕುಸನ್ ಸೀಟ್ ಬರುತ್ತೆ, ಫ್ಲೋರ್ ಮ್ಯಾಟ್ ಹಾಕ್ಸಿದ್ದಾರೆ, 7 ಸೀಟರ್ ಗಾಡಿ, ಟೈರ್ ಒಂದು 70% ಇದೆ, ವೈಟ್ ಕಲರ್, ವೆರಿ ವೆಲ್ ಮೇಂಟೆಡ್ ಇದೆ. ಅಣ್ಣ ಪ್ರೈಸ್ ಏನು ಕೊಟ್ಟು ಮಾಡಿದ್ರೆ ಇದಕ್ಕೆ? ಸರ್ 5.5 ಲಕ್ಷ ನೆಗೋಸಿಯಬಲ್ ಆಗುತ್ತೆ ಸರ್. ಲೋನು? ಸರ್ ಲೋನ್ ನಿಮಗೆ ಒಂದು 50% ಮಾಡ್ಕೊಡ್ತೀನಿ ಅದಕ್ಕೆ. ಸೊ ದೊಡ್ಡ ಫ್ಯಾಮಿಲಿಗೆ ಒಂದು ಇನೋವಾ ಅಂತ ನೋಡೋದಾದ್ರೆ ಇನೋವಾ ಇದೆ. ಇನೋವಾ ಕ್ರಿಸ್ಟಾ ಜೆಡ್ ಟಾಪ್ ಎಂಡ್ ಮಾಡಲು, 2016 ಮಾಡಲು, ಸೆಕೆಂಡ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ, 2 ಏರ್ ಬ್ಯಾಗು, ABS, ಟಾಪ್ ಮಾಡಲು ಸರ್, ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ವೆರಿ ವೆಲ್ ಮೇಂಟೆಡ್ ಇದೆ. ಇಂಟೀರಿಯರ್ ನೋಡ್ಕೋಬಹುದು. ಪುಷ್ ಬಟನ್ ಸ್ಟಾರ್ಟ್ ಇರುವಂಥದ್ದು. ನೀವೆಲ್ಲ ನಿಮಗೆ ಎಷ್ಟು ಮೈಲೇಜ್ ಬರ್ಬೋದು ಸರ್? ಸಿಟಿಲಿ 10, ಲಾಂಗಲ್ಲಿ 12-13 ಬರುತ್ತೆ ಸರ್. ಇದು ಅದೇ ಡಿಫ್ರೆಂಟ್ ಆಗಿದೆ ಮೇಲೆ ಸರ್. ಫ್ಯಾಬ್ ಇದಾ ಸರ್? ಜೆಡ್ ಅಲ್ವಾ ಸರ್? ಟಾಪ್ ಎಂಡ್ ಮಾಡಲಿದ್ದು. ಓಕೆ ಓಕೆ ನೋಡಿ, ಇಂಟೀರಿಯರ್ ನೋಡೋಕ್ಕೆ ಒಂದು ಪ್ರೀಮಿಯಂ ಲುಕ್ಕು. ಸೊ ಬ್ಯಾಕ್ ಪ್ರೊಫೈಲ್ ನೋಡ್ತಾ ಇರ್ಬೋದು. ರೂಫ್ AC ಕೂಡ ಇರುವಂಥದ್ದು.
ಅಣ್ಣ ಇದಕ್ಕೇನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ 16,500 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಬನ್ನಿ ಸರ್. ಲೋನ್ಗಾದ್ರೆ ಸರ್ ಬರೀ 2.5 ಲಕ್ಷ ತಗೊಂಬನ್ನಿ ಸರ್, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ. ಅಣ್ಣ i10 ಸರ್ 2012 ಮಾಡಲು i10 ಹ್ಞೂ ಸ್ಪೋರ್ಟ್ಸು, ಸೆಕೆಂಡ್ ಓನರು, ಇನ್ಸೂರೆನ್ಸ್ ರನ್ನಿಂಗ್ ಇದೆ, 4 ಮ್ಯಾಗ್ವಿಲ್ ಹೊಸದು ಹಾಕ್ಸಿದ್ದಾರೆ, ಆಂಡ್ರಾಯ್ಡ್ ಸಿಸ್ಟಮು, ಸೆಂಟ್ರಲ್ ಲಾಕು, ರಿವರ್ಸ್ ಕ್ಯಾಮ್ರಾ, ವೆರಿ ವೆಲ್ ಮೇಂಟೆಡ್, ತುಂಬ ಕ್ವಾಲಿಟಿ ಇದೆ ಸರ್ ಕಾರ್ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. 2011 ಮಾಡಲು. ಮೈಲೇಜ್ ಎಷ್ಟು ಬರ್ಬೋದು ಸರ್ ಸಿಟಿಲಿ 14-15, ಲಾಂಗಲ್ಲಿ 18 ಬರುತ್ತೆ. ಪ್ರೈಸು ಇನ್ಸೂರೆನ್ಸ್ ನೆನ್ನೆ ಕಟ್ಟಿದ್ದಾರೆ. 2,65,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಯಾವ ಮಾಡಲು? 2011. ಅಣ್ಣ ಸ್ಯಾಂಟ್ರೋ, ಇದು ವೈಟ್ ಕಲರು. ಸರ್ ಸ್ಯಾಂಟ್ರೋ ಜಿಂಗು 2007 ಮಾಡಲು, ಹಾಂ ಸೆಕೆಂಡ್ ಓನರ್ ಆಗಿದೆ, AC ಪವರ್ ಸ್ಟೇರಿಂಗ್ ಇದೆ, 1,65,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್ ಇದು. ಸೊ ನಂಬರ್ ಕೂಡ ನೋಡ್ಕೋಬೋದು, 0389. ಇದು ಅಣ್ಣ ಸರ್ 2007 ಮಾಡಲು, ಆಲ್ಟೋ LXi FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದು ಬಂದು 1,45,000 ಸ್ಟ್ರೈಟ್ಲಿ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಸರ್ 2009 ಮಾಡಲು, FC ಪ್ರೆಸ್ ಇನ್ಸೂರೆನ್ಸ್ ಪ್ರೆಸ್ ಇದೆ. ಇದು ಬಂದು 1,65,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸ್ಯಾಂಟ್ರೋ ಇದನ್ನ ಮುಂದೆ ನೋಡ್ತಾ ಇರ್ಬೋದು, ಇದು ಹೇಳಿ ನನಗೆ. ಸರ್ ಸ್ಯಾಂಟ್ರೋ ಜಿಂಗು 2007 ಮಾಡಲು, ಸಿಂಗಲ್ ಓನರ್ ಗಾಡಿ, AC ಪವರ್ ಸ್ಟೇರಿಂಗು, ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್, 1,75,000 ಹೇಳ್ತಾ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 1,75,000 ನೆಗೋಸಿಯಬಲ್ ಆಗುತ್ತೆ ಸರ್. 2013 ಮಾಡಲು, ಆಲ್ಟೋ K10 ಸೆಕೆಂಡ್ ಓನರ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ, 2,60,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ. ಬರೀ 40,000 ಕೊಡಿ ಸರ್, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ. ಯಾವ ಮಾಡಲು? 13 ಮಾಡಲು. ಓಕೆ, ಸ್ವಿಫ್ಟ್ ಇದೆ ಅಣ್ಣ ಇದು? ಅಣ್ಣ ಸ್ವಿಫ್ಟ್ ಪೆಟ್ರೋಲ್ VXi 2015 ಮಾಡಲು, ಸಿಂಗಲ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ, ಬ್ರಾಂಡ್ ನ್ಯೂ ಟೈರ್ಸ್ ಇದೆ, 4,80,000 ಹೆಚ್ಚು ಕಮ್ಮಿ ಕೊಡ್ತೀನಿ ಬರೋಣ. ಅಣ್ಣ ಓಮಿನಿ ಇದೆ, ಇದೆ ಹೇಳಿ ಅಣ್ಣ. ಸರ್ ಟ್ರಿನಿಟಿ ಕಾರ್ಸ್ ಅಲ್ಲಿ ಓಮಿನಿ ಅಂದ್ರೆ ಇದ್ದೇ ಇರ್ತದೆ, 3 ಗಾಡಿ ಇದೆ ಇವತ್ತು ಓಮಿನಿ. ಓಕೆ 2018 ಮಾಡಲು, ಸಿಂಗಲ್ ಓನರ್, 48,000 ಶೋರೂಮ್ ಟ್ರ್ಯಾಕ್ ಇದೆ ಸರ್, 5 ಸೀಟ್ರು, 3,65,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಬರೋಣ. ಇದು ಯಾವ ಕಲರ್? ಡಾರ್ಕ್ ಬ್ಲೂನಾ ಇದು? ಬ್ಲೂ ಸರ್, ಡಾರ್ಕ್ ಬ್ಲೂ. ನಂಬರ್ ಕೂಡ ನೋಡ್ಕೋಬಹುದು. ನೆಕ್ಸ್ಟ್ ಅಣ್ಣ ಇದು? ನಾವು ವ್ಯಾಗನರ್ 2014 ಮಾಡಲು, ಬರೀ 66,000 ಶೋರೂಮ್ ಟ್ರ್ಯಾಕ್ ಇದೆ, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಕಟ್ಕೊಡ್ತಾರೆ, 3,65,000 ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾರಣ್ಣ. 2010 ಮಾಡಲು, i10 ಆಸ್ತಾ ಟಾಪ್ ಎಂಡ್ ಮಾಡಲು, ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ, 2,60,000 ನೆಗೋಸಿಯಬಲ್ ಮಾಡ್ಕೊಡ್ತೀವಿ ಬರೋಣ. ಇಂಟೀರಿಯರ್ ಫೀಚರ್ ಎಲ್ಲ? 2 ಏರ್ ಬ್ಯಾಗು, ABS ಎಲ್ಲ ಇದೆ ಸರ್. ಟಾಪ್ ಮಾಡಲಣ್ಣ, ಆಸ್ತಾ ಇದು. ಅಣ್ಣ 2015 ಮಾಡಲು, i10 ಸ್ಪೋರ್ಟ್ಸು, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ, ಬರೀ 39,000 ಹೊಡಿದೆ ಅಣ್ಣ, 3,50,000 ನೆಗೋಸಿಯಬಲ್ ಆಗುತ್ತಣ್ಣ. ಬರೀ 75,000 ಕೊಡೋಣ, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ. ಮೈಲೇಜ್ ಎಷ್ಟು ಬರ್ಬೋದು ಅಣ್ಣ ಇದು? ಸಿಟಿಲಿ 14, ಲಾಂಗಲ್ಲಿ 18 ಬರುತ್ತಣ್ಣ. ಸೊ ನೆಕ್ಸ್ಟ್ ಇದು ಅಣ್ಣ ಆಲ್ಟೋ 2008 ಮಾಡಲು, ಬರೀ 1,60,000 ಕೊಡೋಣ, ಮಾಡ್ಕೊಡ್ತೀನಿ. ಅಣ್ಣ 2012 ಮಾಡಲು, ಇಯಾನ್ ಮ್ಯಾಗ್ನಾ ಪ್ಲಸ್, ಬರೀ 64,000 ಹೊಡಿದೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ, 2,20,000 ಆಗುತ್ತಣ್ಣ ಫೈನಲ್. ಅಣ್ಣ 2009 ಮಾಡಲು, ಸ್ವಿಫ್ಟ್ ಡಿಸೈರ್, ಫ್ರೆಶ್ ಇನ್ಸೂರೆನ್ಸ್, ಫ್ರೆಶ್ FC, ಹೊಸ ಕ್ಲಚ್ ಹಾಕ್ಸಿದ್ದಾರೆ, ಗಾಡಿ ವೆರಿ ವೆಲ್ ಮೇಂಟೆಡ್ ಇದೆ, ಬರೀ 2,70,000 ಕೊಡ್ತೀನಿ ಮಾಡೋಣ. ಮತ್ತೆ i20 ಇದೆ, ವೈಟ್ ಕಲರ್ ಇದೆ ಹೇಳಿ. i20 ಆಸ್ತಣ್ಣ, ಬಜಾರಲ್ಲೆಲ್ಲ 2.5 ಹೇಳ್ತಾರೆ, ಬರೀ 2,15,000 ಕೊಡ್ತೀನಿ ಮಾಡೋಣ. 9 ಮಾಡಲು ಆಸ್ತಾ. ಯಾವ ಮಾಡಲು? 9 ಮಾಡಲು ಆಸ್ತಾ. ಸೊ ಮುಂದೆ ಬಂದ್ರೆ ಏನಾದ್ರು ಸಣ್ಣ ಪುಟ್ಟ ನೆಗೆಷಬಲ್? ಗಾಡಿ ಬಂದು ಟೆಸ್ಟ್ ಆಗಿ ನೋಡಿ ಸರ್, ಟೈರು, ಬಾಡಿ ಏನು, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಅಣ್ಣ. ಅಣ್ಣ ಸ್ವಿಫ್ಟ್ ಡಿಸೈರ್ ಇದೆ ಅಣ್ಣ? ಅಣ್ಣ 2014 ಮಾಡಲು, ಬರೀ 39,000 ಹೊಡಿರೋ ಕಣ, ಜೀರೋ ಮೇಂಟೆನೆನ್ಸ್, ಒಳ್ಳೆ ವೆಲ್ ಮೇಂಟೈನ್ ಗಾಡಿ ಅಣ್ಣ, 4,70,000 ಹೆಚ್ಚು ಕಮ್ಮಿ ಕೊಡ್ತೀವಿ ಬಣ್ಣ. ಯಾವ್ದು ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಅಣ್ಣ. ಓಕೆ, 1 ಲಕ್ಷ ಕೊಡೋಣ, ಮಿಕ್ಕಿ ಲೋನ್ ಮಾಡ್ಕೊಡ್ತೀವಿ ಅಣ್ಣ. ಒಳ್ಳೆ ಟೈರ್ ಕಂಡೀಷನ್ ಇದೆ, 95% ಟೈರು, ಒಂದು ಮ್ಯಾಗ್ವಿಲು ಕೂಡ ಇರುವಂಥದ್ದು. ಆ್ಯಂಡ್ ಇನ್ನೊಂದು ನೋಡೋದಾದರೆ, ಒಂದು ಸ್ಪೋರ್ಟ್ಸ್ ಲುಕ್ ಆ್ಯಂಡ್ ಮಾಡಿಫೈ ಆಗಿರುವಂತಹ ಗಾಡಿ ನೋಡ್ತಾ ಇರ್ಬೋದು. ಆ್ಯಂಡ್ ಫ್ರಂಟ್ ರೆಡ್ ಲೈಟ್ ಕೂಡ ಹಾಕ್ಸಿದ್ದಾರೆ. ಆ್ಯಂಡ್ ನಿಮಗೆ ಆಫ್ಟರ್ ಮಾರ್ಕೆಟು ನಿಮಗೆ ಅಲೋ ವೀಲ್ಸ್ ಇರ್ಬೋದು. ಟೈರ್ ಕಂಡೀಷನ್ ನೋಡೋದಾದ್ರೆ 95% ಟೈರು ಕೂಡ ಇದೆ. ಆ್ಯಂಡ್ ಇದೇಳಿ ಅಣ್ಣ ಇದ್ರ ಬಗ್ಗೆ ಸರ್, 2012 ಮಾಡಲು, ಸ್ವಿಫ್ಟ್ VDI, ಇದು ಬಂದು ಆಪ್ರಲ್ ಮಾರ್ಕೆಟ್ ಹಾಕ್ಸಿದ್ದಾರೆ, ಟೈರ್ ಲೋ ಪ್ರೊಫೈಲ್ ಇದೆ, ರೆಡ್ ಲೈಟ್ ಹಾಕ್ಸಿದ್ದಾರೆ, ಡೀಸೆಲ್ ಗಾಡಿ, 3,65,000 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತಣ್ಣ. ಓಕೆ, ಇಂಟೀರಿಯರ್ ಫೀಚರ್ ನೋಡೋದಾದ್ರೆ ನಿಮ್ಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ ಕವರು, ಆಂಡ್ರಾಯ್ಡ್ ಸಿಸ್ಟಮು ಎಲ್ಲ ಇದೆ ಅಣ್ಣ. ಸೊ ನೀವು ಬ್ಯಾಕ್ ಪ್ರೊಫೈಲು ಕೂಡ ನೋಡ್ಕೋಬಹುದು ಅಣ್ಣ. ಮತ್ತೊಂದು ಸ್ವಿಫ್ಟ್ ಡಿಸೈರ್ ಇದೆ, ಸಿಲ್ವರ್ ಕಲರಲ್ಲಿ, ಎರಡು ಸಿಲ್ವರ್ ಕಲರ್ ಸಿಗುತ್ತೆ, ಅಲ್ಲೊಂದಿದೆ ಆ್ಯಂಡ್ ಇಲ್ಲೊಂದಿದೆ. ಇದೆ ಹೇಳಿ ಹಾಗೆ ಅಣ್ಣ. ಇದು 2011 ಮಾಡಲು, ಸ್ವಿಫ್ಟ್ ಡಿಸೈರ್ K ಸೀರೀಸ್ ಇಂಜಿನು, ಸೆಕೆಂಡ್ ಓನರ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ, 4 ಬ್ರಾಂಡ್ ನ್ಯೂ ಬ್ರಿಸ್ಟೋನ್ ಟೈರ್ ಹಾಕ್ಸಿದ್ದಾರೆ, ವೆರಿ ವೆಲ್ ಮೇಂಟೆಡ್ ಇದೆ, 3,35,000 ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಅಣ್ಣ. 3,30,000 ನೆಗೋಸಿಯಬಲ್ ಆಗುತ್ತಣ್ಣ. ಓಕೆ, ಫೀಚರ್ ನೋಡೋದಾದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಸಿಸ್ಟಮು, ಸೀಟ್ ಕವರ್ ಎಲ್ಲ ಇದೆ ಅಣ್ಣ. ಸೊ i20 ನೋಡ್ತಾ ಇರ್ಬೋದು, ವೈಟ್ ಕಲರಲ್ಲಿ ನೋಡಿದ್ರಿ, ಇವಾಗ ಗೋಲ್ಡ್ ಕಲರಲ್ಲಿ ನೋಡ್ತಾ ಇದ್ದೀರಾ. ಸೊ ಆಫ್ಟರ್ ಮಾರ್ಕೆಟ್ ಅಲೋ ವೀಲ್ಸ್ ಕೂಡ ಹಾಕ್ಸಿದ್ದಾರೆ ಅಂತ ಹೇಳ್ಬೋದು. ಇದೇನಾಗಿ ಇದ್ರ ಬಗ್ಗೆ? ಸರ್ 2010 ಮಾಡಲು, i20 ಸ್ಪೋರ್ಟ್ಸು, ಓಕೆ, ನಿಮಗೆ ಸಿಂಗಲ್ ಏರ್ ಬ್ಯಾಗು, ABS, ಮ್ಯಾಗ್ವಿಲ್ ಎಲ್ಲ ಹಾಕ್ಸಿದ್ದಾರೆ, ಪೆಟ್ರೋಲು. ಓಕೆ, ಇದು ಬಂದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಂಡ್ರಾಯ್ಡ್ ಸಿಸ್ಟಮ್, ಲೆದರ್ ಸೀಟ್ ಕವರ್, ವೆರಿ ವೆಲ್ ಮೇಂಟೆಡ್ ಇದೆ,
ಓಕೆ ಇದು ಬಂದು ನಿಮಗೆ 2,90,000 ಹೇಳ್ತಾ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಅದು ಸನ್ಸ್ಲಿಮ್ ಎಲ್ಲ ಹಾಕ್ಸಿದ್ದಾರೆ ಅಂತಾನು ಕೂಡ ಹೇಳ್ಬೋದು. ಹೌದು. ಸೊ ಬ್ಯಾಕ್ ಪ್ರೊಫೈಲ್ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಕಾರ್ ಶೋರೂಮ್ ಅಲ್ಲಿ ಗಾಡಿಗಳನ್ನ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ನಿಮಗೆ ಒಂದು 80% ನಿಮಗೆ ಒಂದು ಮಾರುತಿ ಕಾರ್ಗಳೇ ಸಿಗುವಂಥದ್ದು. ಸ್ವಿಫ್ಟ್ ಆಗಿರ್ಬೋದು, ಸ್ವಿಫ್ಟ್ ಡಿಸೈರ್ ಆಗಿರ್ಬೋದು. ಸೊ ನೀವು ಇನೋವಾ ಕ್ರಿಸ್ಟಾ ಬೇರೆ ಇದೆ. ಸೊ ಎಲ್ಲ ತರ ಗಾಡಿ ಇದೆ ಸರ್. ಎಲ್ಲ 2010 ಮಾಡಲು ಸ್ವಿಫ್ಟ್ VDI 78,000 ಶೋರೂಮ್ ಟ್ರ್ಯಾಕ್ ಇದೆ. ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಟೈರ್ ಎಲ್ಲ 80% ಇದೆ. 3,45,000 ಸ್ಟ್ರೈಟ್ಲಿ ನೆಗೋಸಿಯಬಲ್ ಆಗುತ್ತಣ್ಣ. 3,45,000 ನೆಗೋಸಿಯಬಲ್ ಆಗುತ್ತೆ. ಓಕೆ, ಯಾವ ಮಾಡಲ್ ಹೇಳಿದ್ರಲ್ಲ? 2010 VDI ಸಿಂಗಲ್ ಓನರ್ ರೆಕಾರ್ಡೆಡ್ ಮೈಲೇಜ್ ಇದೆ. ಸೊ ಇನ್ನೊಂದು ಸ್ವಿಫ್ಟ್ ಇದೆ ನೋಡ್ತಾ ಇರ್ಬೋದು. ಇಲ್ಲೊಂದು ಸ್ವಿಫ್ಟು ರೆಡ್ ಕಲರ್ ಒಂದು ಸ್ವಿಫ್ಟು, ಮತ್ತೆ ಇಲ್ಲಿ ರೆಡ್ ಅಂಡ್ ವೈಟ್ ಕಾಂಬಿನೇಷನ್ ಇರೋ ಸ್ವಿಫ್ಟು. ಬರೀ ಏನಣ್ಣ ಸ್ವಿಫ್ಟ್? ಸರ್ 7ರಿಂದ 8 ಗಾಡಿ ಸ್ವಿಫ್ಟ್ ಇದೆ ಸರ್. 5 ಗಾಡಿ ಆಲ್ಟೋ ಇದೆ, 4 ಈಕೋ ಇದೆ, 3 ವ್ಯಾನ್ ಇದೆ ಸರ್ ಟ್ರಿನಿಟಿ ಕಾರ್ಸ್ ಅಲ್ಲಿ. ಸೊ ಇದರಲ್ಲಿ ಅಲೋ ವೀಲ್ಸ್ ಹಾಕ್ಸಿದ್ದಾರೆ ಅಂಡ್ ಟೈರ್ ಕಂಡೀಷನ್ 85% ಟೈರ್ ಕೂಡ ಇದೆ. ಸಿಲ್ವರ್ ಕಲರ್ ಅಲ್ಲಿ ನಿಮಗೆ 1, 2 ಅಂಡ್ 2 ಸಿಲ್ವರ್ ಕಲರ್ ಇದೆ. ನಾನು ನೋಡಿರೋ ಮಟ್ಟಿಗೆ ಇನ್ನೂ ಬೇಜಾನಿದೆ ಅಂತ ಹೇಳಿದ್ರೆ. ಅದು ಡೀಸೆಲ್, ಇದು ಪೆಟ್ರೋಲ್. ಓಕೆ, ಡೀಸೆಲ್ ಬೇಕಾದ್ರೆ ಡೀಸೆಲ್ ತಗೊಳ್ಳಿ, ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ತಗೊಳ್ಳಿ. ಅಂಡ್ ಇಂಟೀರಿಯರ್ ಫೀಚರ್ ನೋಡೋದಾದ್ರೆ ಅಣ್ಣ 2009 ಮಾಡಲು ಸ್ವಿಫ್ಟ್ VXI FC ಇನ್ಸೂರೆನ್ಸ್ ಫ್ರೆಶ್ ಇದೆ. ಲೆದರ್ ಸೀಟ್ ಕವರ್ ಇದೆ, ಮ್ಯಾಗ್ ವೀಲ್ ಹಾಕ್ತಿದ್ದಾರೆ. ಓಕೆ, ಗಾಡಿ ವೆರಿ ವೆಲ್ಮೆಂಟ್ ಇದೆ. 86,000 ಓಡಿದೆ. ಪ್ರೈಸು 2,80,000 ನೆಗೋಸಿಯಬಲ್ ಆಗುತ್ತೆ ಸರ್. 2,80,000 ಅದ್ರಲ್ಲಿ ನೆಗೋಸಿಯಬಲ್ ಆಗುತ್ತೆ ಅಣ್ಣ. ಇದು 7 ಸೀಟರು. ಹೌದು, ಇದೇ ಅಣ್ಣ 7 ಸೀಟರ್ ಆಗಿ. ಇನೋವಾ ನೋಡ್ರಿ, ಸ್ಕಾರ್ಪಿಯೋ ನೋಡ್ರಿ, ಈಗ ಎರ್ಟಿಗಾ 2017 ಮಾಡಲು VDI ಆಪ್ಷನಲ್ಲೂ ಸಿಂಗಲ್ ಕಾಂಪ್ರಹೆನ್ಸಿವ್ ಇದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಹಾಕ್ಸಿದ್ದಾರೆ. ಡೀಸೆಲ್ ಸಿಟಿಲ್ 18, ಲಾಂಗಲ್ಲಿ 20-22 ಬರುತ್ತೆ. ಫ್ಯೂಚರ್ ಬಂದು ABS, ಏರ್ ಬ್ಯಾಗು, ಆಂಡ್ರಾಯ್ಡ್ ಸಿಸ್ಟಮ್, ಲೆದರ್ ಸೀಟ್ ಕವರು, ವೆರಿ ವೆಲ್ಮೆಂಟೆಡ್, ಶೋರೂಮ್ ಹಿಸ್ಟ್ರಿ ಇದೆ. ರೂಫ್ AC ಕೂಡ ಬರುತ್ತೆ. ಹೌದು, 8 ಲಕ್ಷ ಹೇಳ್ತಾರೆ, ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್. ಇದು 8 ಲಕ್ಷ ಹೇಳ್ತಾರೆ, ಅದರಲ್ಲೂ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ. ಹೌದು ಸರ್. ಮಾರುತಿ K10 2016 ಮಾಡಲು ಸೆಕೆಂಡ್ ಓನರ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 53,000 ಶೋರೂಮ್ ಟ್ರ್ಯಾಕ್ ಇದೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ ಕವರ್ ಸಿಸ್ಟಮ್ ಎಲ್ಲ ಇದೆ. 80% ಬರೀ 50,000 ಕೊಟ್ಟರೆ ಲೋನ್ ಆಗುತ್ತೆ ಸರ್ ಈ ಗಾಡಿಗೆ. ಸೊ ಪ್ರೈಸ್ ಅಣ್ಣಗೆ ಅಣ್ಣ 3,15,000 ಹೇಳ್ತಾರೆ, 2,90,000 ಮಾಡ್ಕೊಡ್ತೀನಿ. ಬರೀ 50,000 ತಗೊಂಡು ಸರ್ ಲೋನ್ ಮಾಡಿಸ್ಕೊಡ್ತೀನಿ. ಅಣ್ಣ ಈಕೋ ಈಕೋ ಟ್ರಿನಿಟಿ ಅಂದರೆ ಈಕೋ ವ್ಯಾನ್ಗೆ ಫೇಮಸ್ಸು. 2022 ಮಾಡಲು ಬರೀ 5,300 ಕಿಲೋಮೀಟರ್ ಓಡಿದೆ ಅಣ್ಣ. ಹೊಸ ಗಾಡಿ, ಸ್ಟೆಪ್ನಿ ಸುತ್ತ ಯೂಸ್ ಮಾಡಿಲ್ಲ. 5,70,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಅಣ್ಣ. ಓಕೆ, ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು ಆ್ಯಂಡ್ ಬಾಡಿ ಲೈನು ಕೂಡ ನೋಡ್ಬೋದು. ಇಂಟೀರಿಯರ್ ನೋಡೋದು, ಇಂಟೀರಿಯರ್ ಫೀಚರ್ ನೋಡೋದಾದ್ರೆ ಅಣ್ಣ ಇದು 5 ಸೀಟರ್ ನಾನ್ AC ಗಾಡಿ, ವೆರಿ ವೆಲ್ಮೆಂಟೆಡ್. ಬರೀ 5 ಸರ್ ಅಣ್ಣ. ಶೋರೂಮ್ ಹಿಸ್ಟ್ರಿ ಇದೆ. 5,000 ಕಿಲೋಮೀಟರ್ ಓಡಿದೆ. 22 ಮಾಡಲು, ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಕಟ್ಟಿದ್ದಾರೆ. 2 ಕೀ, ಮ್ಯಾನುವಲ್ ಬುಕ್ ಎಲ್ಲ ಇದೆ ಅಣ್ಣ. ಏರ್ ಬ್ಯಾಗ್ ಕೂಡ ಇದೆ. 2 ಏರ್ ಬ್ಯಾಗು, ABS ಎಲ್ಲ ಬರುತ್ತಣ್ಣ ಅದು. ಓಕೆ, ಮತ್ತೊಂದು ಈಕೋ ಇದೆ ಅಣ್ಣ 2022. ಇದು 30,000 ಓಡಿದೆ. ಇದು AC, ಅದು ನಾನ್ AC ಗಾಡಿ. ವೈಟ್ ಕಲರು, ಸಿಲ್ವರ್ ಬೇಕಾ, ವೈಟ್ ಬೇಕಾ, 7 ಸೀಟರ್ ಬೇಕಾ, ಎಲ್ಲ ಗಾಡಿ ಇದೆ. ಇದು 22 ಮಾಡಲು ಸಿಂಗಲ್ ಕಾಂಪ್ರಹೆನ್ಸಿವ್, 30,000 ಓಡಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. ಇದು ಬಂದು 5,90,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 5,90,000 ನೆಗೋಸಿಯಬಲ್ ಆಗುತ್ತೆ. ಇದಣ್ಣ ಹೋಂಡಾ ಸಿಟಿ ಸರ್. ಹೋಂಡಾ ಸಿಟಿ 2005 ಮಾಡಲು EXI FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಟೈರ್ ಬ್ರ್ಯಾಂಡ್ ನೇವ್ ಇದೆ. FC ಇನ್ನೂ 3 ವರ್ಷ ರನ್ನಿಂಗ್ ಇದೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಇದು ಬಂದು 1,65,000 ನೆಗೋಸಿಯಬಲ್ ಆಗುತ್ತೆ ಸರ್. ಇದು ಇಂಟೀರಿಯರ್ ಫೀಚರ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ. GXI ಹೋಂಡಾ ಸಿಟಿ ಸರ್. ಇದು 1,65,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ. ಮತ್ತೊಂದು ಸ್ವಿಫ್ಟ್ ಡಿಸೈರ್ ಇದೆ. ಇದು ನೋಡಿ, ಪೆಟ್ರೋಲ್ ನೋಡಿದ್ರೆ ಇದು ಡೀಸೆಲ್. 2012 ಮಾಡಲು 92,000 ಓಡಿದೆ. VDI. ಫ್ಯೂಚರ್ ಬಂದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಲೆದರ್ ಸೀಟ್ ಕವರು, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ವೆರಿ ವೆಲ್ಮೆಂಟೆಡ್ ಇದೆ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಬಂದು 4,25,000 ಸ್ಟ್ರೈಟ್ಲಿ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಅಣ್ಣ. ಇದು ಅಣ್ಣ ಮಾರುತಿ ವ್ಯಾಗನರು 2013 ಮಾಡಲು ಸಿಂಗಲ್ ಓನರು, VXI, 4 ಬ್ರ್ಯಾಂಡ್ ನ್ಯೂ ಟೈರ್ಸ್, ಸೆಂಟ್ರಲ್ ಲಾಕ್ ಸಿಸ್ಟಮ್ ಎಲ್ಲ ಇದೆ. 3,10,000 ನೆಗೋಸಿಯಬಲ್ ಆಗುತ್ತೆ ಅಣ್ಣ. ಮತ್ತೊಂದು ಸ್ವಿಫ್ಟ್ ಇದೆ ಅಣ್ಣ. ಇದು ಸರ್ 2013 ಮಾಡಲು ಸ್ವಿಫ್ಟ್ VDI ಸೆಕೆಂಡ್ ಓನರ್ ಕಾಂಪ್ರಹೆನ್ಸಿವ್ ಇದೆ. ಡೀಸೆಲ್ ಗಾಡಿ. ಆಂಡ್ರಾಯ್ಡ್ ಸಿಸ್ಟಮು, ಲೆದರ್ ಸೀಟ್ ಕವರು, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. 86,000 ಶೋರೂಮ್ ಟ್ರಾಕ್ ಇದೆ. 4,30,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಗಾಡಿ ನಂಬರ್ ಬಂದು 7623. I10 2016 ಮಾಡಲು I10. ಇದು ಬಂದು ಸ್ಪೋರ್ಟ್ಸು, ಸೆಕೆಂಡ್ ಓನರ್ ಕಾಂಪ್ರಹೆನ್ಸಿವ್ ಇದೆ. ಇದು ಬಂದು ನಿಮಗೆ 4,10,000 ನೆಗೋಸಿಯಬಲ್ ಆಗುತ್ತೆ. ಯಾವ ಮಾಡಲ್ ಹೇಳಿದ್ರಲ್ಲ? 16 ಮಾಡಲು. ಲೋನ್ ಆಗುತ್ತಲ್ಲ ಹಂಗಾರೆ? 80% ಲೋನ್ ಮಾಡ್ಕೊಡ್ತೀನಿ. ಅಂದರೆ ಡೌನ್ ಪೇಮೆಂಟ್ ಎಷ್ಟು ತಂದ್ರೆ ಸಾಕು? 1 ಲಕ್ಷ ಕೊಟ್ಟರೆ ಸಾಕು. ಸ್ವಿಫ್ಟ್ಗೂ ಅಷ್ಟೇ 1 ಲಕ್ಷ ತಗೊಬನ್ನಿ. ಡೀಸೆಲ್ ಗಾಡಿ 4,35 ಹೇಳ್ತಾರೆ. 13, 86,000 ಶೋರೂಮ್ ಟ್ರಾಕ್ ಇದೆ. ನೆಕ್ಸ್ಟ್ ಇನ್ನೊಂದು I10 ಇದೆ. ಇದು ಅಣ್ಣ ಅಲ್ಲಿ 2011 ಮಾಡಲು I10 ಎರ, ಸೆಕೆಂಡ್ ಓನರ್ 50,000 ಓಡಿದೆ. 2,35,000 ನೆಗೋಸಿಯಬಲ್ ಆಗುತ್ತೆ ಅಣ್ಣ. ಇದು I10 3 ಗಾಡಿ ಇದೆ ನೋಡಿ ಒಂದೇ ಲೈನಲ್ಲಿ.
ಇದು 2012 ಮಾಡಲು ಆಟೋಮೆಟಿಕ್ 1.2 ಸ್ಪೋರ್ಟ್ಸ್ ಮಾಡಲು AMT ಗಾಡಿ. ಯಾರು ಆಟೋಮೆಟಿಕ್ ನೋಡ್ತಾ ಇದ್ದಾರೆ ನೋಡಿ, 2,70,000 ಹೇಳ್ತಾರೆ, 2,60,000 ಫೈನಲ್ ಮಾಡ್ಕೊಡ್ತಾರೆ. 12 ಮಾಡಲು i10 ಅಣ್ಣ ಮತ್ತೊಂದು ಸ್ವಿಫ್ಟ್ ಇದೆ ಅಣ್ಣ ಇದು. ಅಣ್ಣ 2012 ಮಾಡಲು ಸ್ವಿಫ್ಟ್ VDI ಸಿಂಗಲ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್, ರೆಕಾರ್ಡೆಡ್ 96,000 ಶೋರೂಮ್ ಟ್ರ್ಯಾಕ್ ಇದೆ, ಡೀಸೆಲ್ ಗಾಡಿ. 3,75,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ. ಇದೇ ಹಾಗೆ ಅಣ್ಣ 2011 ಮಾಡಲು ಸ್ವಿಫ್ಟ್ ಡಿಸೈರ್ VDI ಇದು ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್ ಎಲ್ಲ ಇದೆ. 365 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಇದು 2016 ಮಾಡಲು ಮಾರುತಿ ಈಕೋ AC 5 ಸೀಟರ್ 7 ಸೀಟರ್ ಮಾಡಿದ್ದಾರೆ. ಸೆಕೆಂಡ್ ಓನರು, ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ವೆರಿ ವೆಲ್ ಮೇಂಟೆಡ್ ಇದೆ. ಈಕೋ ಅಂದರೆ ಫೇಮಸ್ ಟ್ರಿನಿಟಿ ಕಾರ್ಸಲ್ಲಿ. 3,70,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಇದು SX4 ಸರ್ 2012 ಮಾಡಲು SX4 ಡೀಸೆಲ್ಲು ಸೆಕೆಂಡು ಕಾಂಪ್ರಿಹೆನ್ಸಿವ್ ಇದೆ. 2,75,000 ನೆಗೋಸಿಯಬಲ್ ಆಗುತ್ತೆ. ಮತ್ತೊಂದು ಸ್ವಿಫ್ಟ್ ಇದೆ ಸರ್ 2014 ಮಾಡಲು ಸ್ವಿಫ್ಟ್ VDI ಡೀಸೆಲ್ಲು 3ನೇ ಓನರ್ ಆಗಿದೆ. 4,10,000 ಹೇಳ್ತಾರೆ, 3,90,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ 2007 ಮಾಡಲು ಆಲ್ಟೋ LXi 4 ಬ್ರ್ಯಾಂಡ್ ನ್ಯೂ ಇದೆ, 27 FC ಇದೆ. 7 ಮಾಡಲು ಆಲ್ಟೋ 1,15,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಇನ್ನೂ ನೆಗೋಷಿಯಬಲ್ ಮಾಡ್ಬೋದಾ? ಇಲ್ಲ, ಫೈನಲ್. 7 ಮಾಡಲು ಬಜಾರ್ 1 ಕಾಲ್ ಇದೆ, 1,15 ಕೊಡ್ತೀನಿ ಸರ್. ಎಷ್ಟಾರು ಸರ್ 2015 ಮಾಡಲು ಬರೀ 60,000 ಹೊಡಿದೆ, 80 BHP. ಸೆಕೆಂಡು ಕಾಂಪ್ರಿಹೆನ್ಸಿವ್ 5,65,000 ನೆಗೋಸಿಯಬಲ್ ಆಗುತ್ತೆ. ಸಿಂಗಲ್ ಏರ್ ಬ್ಯಾಗು, ABS ಇದೆ, ವೆರಿ ವೆಲ್ ಮೇಂಟೆಡು, ಶೋರೂಮ್ ಇಷ್ಟೇ, ಡಸ್ಟರು, ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಬರೀ 60,000 ಶೋರೂಮ್ ಟ್ರ್ಯಾಕ್ ಇದೆ. 5,65,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 80% ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, ಇದು ಇನ್ನೋವಾ 2009 ಮಾಡಲು FC ಇನ್ಸೂರೆನ್ಸ್ ಫ್ರೆಶ್ ಇದೆ, ಸೆಕೆಂಡ್ ಓನರ್ ಗಾಡಿ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. 6,25,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಸರ್ ಏನು 2011 ಮಾಡಲು AC ಪವರ್ ಸ್ಟೀರಿಂಗ್ ಎಲ್ಲ ರನ್ನಿಂಗ್ ಇದೆ. ಇದು ಬಂದು 190 ಸ್ಟ್ರೈಟ್ಲಿ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಮೈಲೇಜ್ ಎಷ್ಟು ಬರ್ಬೋದು ಅದು ಏನು? ಸರ್ 20-22 ಮೈಲೇಜ್ ಬರುತ್ತೆ ಸರ್. ಏನು ಸರ್ 15 ಮಾಡಲು ಈಕೋ AC 3,70,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಸೊ ಇದು ಯೆಲ್ಲೋ ಕಲರ್ ಇರೋದು ಸರ್ 2007 ಮಾಡಲು FC ಇನ್ಸೂರೆನ್ಸ್ ರನ್ನಿಂಗ್ ಇದೆ, ಆಲ್ಟೋ LXi 1,15,000 ಸ್ಟ್ರೈಟ್ಲಿ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಇದು 9 ಮಾಡಲು 1,85,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಸರ್ 2010 ಮಾಡಲು ಮಾರುತಿ ಓಮಿನಿ ಇದು ಬಂದು 2,10,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಸೊ ಆಯ್ಗುಗಳೇ, ಫೈನಲಿ ಕಾರ್ಗಳೆಲ್ಲ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕೆಲವೊಂದು ಇಂಟೀರಿಯರ್ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಬಿಸಿಲಿರೋ ರೀಸನು, ಲಾಗು ಮತ್ತು ಕೀ ಎಲ್ಲ ಹುಡುಕೊಂಬಂದು ಮತ್ತೆ ಯಾರು ಹಾಕ್ತಾರೆ ತೆಗಿತಾರೆ ಅಂತ. ಸೊ ಟೈಮ್ ವೇಸ್ಟ್ ಆಗುತ್ತೆ ನಿಮಗೂ ಅಂತ. ಸೊ ನಿಮ್ಗೆ ಏನಾರು ಕಾರ್ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಹೊಡೆದು ಸ್ಕ್ರೀನ್ ಬೇಕಂತ ನಂಬರ್ಗೆ ವಾಟ್ಸಪ್ ಮಾಡಿ, ಅದ್ರ ಬಗ್ಗೆ ಇಂಟೀರಿಯರ್ ಫೋಟೋನು ಕಳಿಸ್ತಾರೆ, ಅದ್ರ ಬಗ್ಗೆ ಇನ್ನೂ ಮೋರ್ ಇನ್ಫಾರ್ಮೇಷನ್ ಕೂಡ ಕೊಡ್ತಾರೆ. ಆ್ಯಂಡ್ ಬಂದೇಶ್ ನಾವು ಯಾರನ್ನೂ ತಗೊಳ್ಳಿ ಅಂತ ಹೇಳಲ್ಲ. ಸೊ ನಿಮ್ಗೆ ಯಾವ ಕಾರ್ ಇಷ್ಟ ಆಗುತ್ತೋ ಬಂದು ಟೆಸ್ಟ್ ಡ್ರೈವ್ ಮಾಡಿ. ಇನ್ ಕೇಸ್ ನಿಮಗೆ ಡ್ರೈವಿಂಗ್ ಬರುತ್ತೆ, ನಿಮ್ಗೆ ಏನಾದ್ರು ಚೆಕ್ ಮಾಡಿಸೋದು ಗೊತ್ತಾಗಲ್ಲ ಅಂತಂದರೆ ಸೊ ಒಬ್ಬರಲ್ಲ ಇಬ್ಬರು ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡಿಸಿಲ್ಲ, ಶೋರೂಮ್ಗೆ ಹೋಗಿ ಚೆಕ್ ಮಾಡಿಸಿ ತಗೊಳ್ಳಿ. ಕರೆಕ್ಟ್ ಅಲ್ವಣ? ಖಂಡಿತ. ಓಕೆ, ಸೊ ನಿಮಗೆ ಯಾವ ಕಾರ್ ಇಷ್ಟ ಆಯಿತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಇನ್ನೊಂದು ಅಣ್ಣ, ಇವಾಗ ಎಕ್ಸಾಕ್ಟ್ ಅಡ್ರೆಸ್ ಹೇಳ್ಬಿಡೋಣ. ಹೆಂಗೆ ಸರ್, ಉಳ್ಳಾಳು ಜ್ಞಾನ ಭಾರತಿ ಕ್ವಾರ್ಟರ್ಸು ಪಕ್ಕದಲ್ಲಿ SPK ಚೌಟ್ರಿ ಇದೆ. ಸೊ ಎಕ್ಸಾಕ್ಟ್ ಮ್ಯಾಪ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ ಆ್ಯಂಡ್ ಒಂದ್ಸಲ ವಿಸಿಟ್ ಮಾಡಿ, ಒಂದು ಚೆಕ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ, ಆಮೇಲೆ ಬೇಕಾದ್ರೆ ಗಾಡಿ ತಗೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಖಂಡಿತ ಸರ್. ಆ್ಯಂಡ್ ಮೈ ಬ್ರದರ್ ಚಾನಲ್ ಫಾಲೋ ಮಾಡ್ತಿಲ್ವಾ? ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ.